ದೈವಕ್ಕೆ ಅಪಚಾರವಾಯ್ತೆ, ಏನಿದು ರಹಸ್ಯ? ರಿಷಬ್ ಶೆಟ್ಟಿ ಬಚಾವ್. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಿರುವ ನಟ, ನಿರ್ದೇಶಕ, ನಿರ್ಮಾಪಕ ರಿಷಬ್ ಶೆಟ್ಟಿಯ ಕಾಂತಾರ ಚಾಪ್ಟರ್ 1 ಚಿತ್ರದ ಚಿತ್ರೀಕರಣ ಶಿವಮೊಗ್ಗದ ಹೊಸನಗರ ಮಾಣೆ ಜಲಾಶಯದ ಹಿನ್ನೀರಿನಲ್ಲಿ ನಡೆಯುತ್ತಿದೆ. ಆದರೆ ಈ ವೇಳೆ ದೊಡ್ಡ ಅವಘಡವೊಂದು ಸಂಭವಿಸಿದ್ದು, ಅದೃಷ್ಟವಶಾತ್ ರಿಷಬ್ ಶೆಟ್ಟಿ ಸೇರಿದಂತೆ 30ಕ್ಕೂ ಹೆಚ್ಚು ಕಲಾವಿದರು ಬಚಾವಾಗಿದ್ದಾರೆ. ಜೂನ್ 14ರ ಸಂಜೆ ಶೂಟಿಂಗ್ ವೇಳೆಯಲ್ಲಿ ದೋಣಿ ಮುಗಿಸಿದ ಪರಿಣಾಮ 30ಕ್ಕೂ ಹೆಚ್ಚು ಕಲಾವಿದರು ಇರುವ ನೀರು ಪಾಲಾಗಿದ್ದರು. ಸ್ಥಳೀಯ ಮಾಹಿತಿಯಂತೆ ರಿಷಬ್ ಶೆಟ್ಟಿ ಸೇರಿ ಎಲ್ಲ ಕಲಾವಿದರು ಈಜುಕೊಂಡು ದಡ ಸೇರಿದ್ದಾರೆ. ಕೆಲವರನ್ನು ಚಿತ್ರತಂಡದ ಇತರರು ರಕ್ಷಣೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಹೀಗೆ ದೊಡ್ಡ ದುರಂತ ನಡೆಯಿತು ಎನ್ನುವ ವದಂತಿಯು ಸದ್ಯ ಮಲೆನಾಡಿನೆಲ್ಲೆಡೆ ಹಬ್ಬಿಕೊಂಡಿದೆ. ಈ ನಡುವೆ ಘಟನೆ ಕುರಿತು ಶಿವಮೊಗ್ಗ ಪೊಲೀಸರಿಗೆ ಯಾವುದೇ ಮಾಹಿತಿ ಇಲ್ಲ. ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆಯು ನಡೆದಿದೆ. ಸದ್ಯ ಶೂಟಿಂಗ್ ವೇಳೆ ಏನೆಲ್ಲ ನಡೆಯಿತು ಮತ್ತು ಯಾರಿಗೆಲ್ಲ ಸಮಸ್ಯೆ ಆಗಿದೆ ಎನ್ನುವ ಮಾಹಿತಿ ಯಾರ ಬಳಿಯೂ ಇಲ್ಲದಂತಾಗಿದೆ. ಚಿತ್ರತಂಡದ ಮ್ಯಾನೇಜರ್ ಸೇರಿದಂತೆ ಯಾರೂ ಕೂಡ ಈ ಘಟನೆ ಕುರಿತು ಯಾವುದೇ ಮಾಹಿತಿ ನೀಡುತ್ತಿಲ್ಲ. ಒಂದು ಮೂಲಗಳ ಪ್ರಕಾರ ಘಟನೆಯಲ್ಲಿ ಒಂದಿಷ್ಟು ಕಲಾವಿದರು ಅಸ್ವಸ್ಥಗೊಂಡಿದ್ದರು. ಅವರನ್ನು ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆದರೆ ಖಾಸಗಿ ಆಸ್ಪತ್ರೆ ವೈದ್ಯರು ಯಾವುದನ್ನು ಖಚಿತಪಡಿಸುತ್ತಿಲ್ಲ. ಒಟ್ಟಾರೆ ಕಾಂತಾರ ಚಾಪ್ಟರ್ 1ರ ಕೆಲವು ಘಟನೆಗಳು ರಹಸ್ಯದಿಂದ ಕೂಡಿವೆ. ಮೊದಲಿಗೆ ಕಪಿಲ್ ಸೌಪರ್ಣಿಕಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿ ಸಾವನ್ನಪ್ಪಿದರು. ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದರು. ನಂತರದ ದಿನಗಳಲ್ಲಿ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿದರು. ಇವರು ಕೂಡ ಕಾಂತಾರ ಚಾಪ್ಟರ್ 1ರಲ್ಲಿ ನಟಿಸಿದ್ದರು. ಇನ್ನು ಜೂನ್ 11ರ ರಾತ್ರಿ ತೀರ್ಥಹಳ್ಳಿಯ ಆಗುಂಬೆಯ ಹೋಮ್ ಸ್ಟೇನಲ್ಲಿದ್ದ ಕಾಂತಾರ ಚಾಪ್ಟರ್ 1 ಚಿತ್ರದ ಕಲಾವಿದ ವಿಜು ವಿಕೆ ಹೃದಯಾಘಾತದಿಂದ ಮೃತಪಟ್ಟಿದ್ದರು. ವಿಜು ವಿಕೆ ಕೇರಳದ ತ್ರಿಶೂರ್ ಮೂಲದವರು. ವಯಸ್ಸು 50 ಆಗಿತ್ತು. ಮದುವೆಯಾಗಿ 2 ಮಕ್ಕಳಿದ್ದಾರೆ. ಜೂನ್ 11ರ ರಾತ್ರಿ ಕಾಂತಾರ ಚಾಪ್ಟರ್ 1 ಚಿತ್ರದ ಶೂಟಿಂಗ್ ಆಗಿ ಮಿಮಿಕ್ರಿ ಕಲಾವಿದ ವಿಜು ತೀರ್ಥಹಳ್ಳಿಗೆ ಪಟ್ಟಣಕ್ಕೆ ಬಂದಿದ್ದರು. ವೀಕ್ಷಕರೇ, ಕಾಂತಾರ ಅಂತಂದರೆ ರಾಜ್ಯ ಅಲ್ಲದೆ ಇಡೀ ದೇಶವ್ಯಾಪಿ ಆ ಕಾಂತಾರ ಅನ್ನೋ ಹೆಸರಿಗೆ ದೊಡ್ಡ ಮಟ್ಟಕ್ಕೆ ಇಟ್ಟು ತಂದು ಕೊಡ್ತು. ಏಕಾಏಕಿ ರಾತ್ರೋರಾತ್ರಿ ಈ ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಇಡೀ ದೇಶದಲ್ಲೆಡೆ ಹಬ್ಕೊಂಡ್ಬಿಡ್ತು. ನಿಮ್ಗೆಲ್ಲರಿಗೂ ತಿಳಿದೇ ಇದೆ, ರಿಷಬ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಕಾಂತಾರ ಚಿತ್ರ ಕನ್ನಡ ಭಾಷೆಯಲ್ಲಿ ಮೂಡಿಬರುತ್ತೆ. ಇದು ದೈವಾತ್ಮಕವಾಗಿರ್ತಕ್ಕಂಥ ಒಂದು ಸಿನಿಮಾ ಆಗಿದ್ದು, ದೈವಗಳ ಕುರಿತು ಒಂದಷ್ಟು ಪಾಸಿಟಿವ್ ಆಗಿ ತೋರಿಸ್ತಕ್ಕಂಥದ್ದು, ಕರಾವಳಿ ಮೂಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಾಗೆ ಮಲೆನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದೇ ಅಲ್ಲಿಗೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಭಾಷೆ ಕೂಡ ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ಸಿನಿಮಾ ಇದಾಗಿತ್ತು. ನಿಮ್ಗೆಲ್ರಿಗೂ ತಿಳಿದೇ ಇದೆ, ದೈವಾತ್ಮಿಕವಾಗಿ ಒಂದು ಒಳ್ಳೆ ಕಥೆನಿಟ್ಕೊಂಡು ನಿರ್ದೇಶನ ಮಾಡಿ ಇಟ್ಟನ್ಸ್ಕೊಂಡ್ರು. ಕನ್ನಡ ಚಿತ್ರರಂಗದಲ್ಲಿ ರಾತ್ರಿ ನ್ಯಾಷನಲ್ ಸ್ಟಾರ್ ಆಗೋದ್ರು ರಿಷಬ್ ಶೆಟ್ಟಿಯವರು. ಅವರು ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಅವರ ಒಂದು ನಂಬೋವಂಥ ದೈವ ಅವ್ರನ್ನ ಕೇಳಿ ಮಾಡ್ತಕ್ಕಂಥದ್ದು ಅವರ ರೂಢಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕಾಂತಾರ ಮೂವಿ ಬಂದಿತ್ತು, ಅದಕ್ಕೆ ಮುಂಚೆನೂ ಕೇಳಿದ್ರಂತೆ. ಅದಕ್ಕೂ ಕೂಡ ದೈವ ಒಂದು ಒಳ್ಳೆ ನುಡಿಗಳನ್ನ ಕೊಟ್ಟು ಸಕ್ಸಸ್ ಆಗ್ತೀಯಾ ಅಂತ ಹೇಳಿದ್ರಂತೆ. ಸೊ ಅದೇ ರೀತಿಯಲ್ಲಿ ಕಾಂತಾರ ನಿಮ್ಗೆಲ್ರಿಗೂ ತಿಳಿದೇ ಇದೆ, ದೊಡ್ಡ ಮಟ್ಟಿಗೆ ಇಟ್ಟು ತಂದು ಕೊಡ್ತು. ಫಸ್ಟು ಕನ್ನಡದಲ್ಲಿ ಮಾಡಿದಂತಹ ಈ ಸಿನಿಮಾ, ತದನಂತರ ಎಲ್ಲ ಭಾಷೆಗಳಲ್ಲೂ ಕೂಡ ಕಾಂತಾರ ಮೂಡಿ ಬಂತು. ಹಾಗೆ ನ್ಯಾಷನಲ್ ಸ್ಟಾರ್ ಆಗಿ ನಮ್ಮ ರಿಷಬ್ ಶೆಟ್ಟಿಯವರು ಗುರುತಿಸ್ಕೊಂಡ್ರು. ಒಂದಷ್ಟು ಅವ್ರದ್ದೇ ಆದಂಥ ಕಾಂತಾರ ಸಿನಿಮಾಗಳಿಗೆ ಬಂದಂಥ ಒಂದಷ್ಟು ಪ್ರಶಸ್ತಿಗಳನ್ನು ಕೂಡ ಲಭಿಸ್ಕೊಂಡ್ರು. ಅದರಲ್ಲೂ ಕೂಡ ಒಂದಷ್ಟು ಕಲಾವಿದರುಗಳು ತುಂಬ ಚೆನ್ನಾಗಿ ಪಾತ್ರಗಳನ್ನ ನಿರ್ವಹಿಸಿ ಮಾಡಿದಂಥ ಒಂದು ಸಿನಿಮಾ ಅದಾಗಿತ್ತು. ದೊಡ್ಡ ಮಟ್ಟಿಗೆ ಇಟ್ಕೊಟ್ಟ ನಂತರ ಏನಾಯಿತು, ರಿಷಬ್ ಶೆಟ್ಟಿಯವರು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರು. ಕಾಂತಾರ ಚಾಪ್ಟರ್ 1 ಅನ್ನೋದನ್ನು ತೆಗೆದುಕೊಳ್ಳೋದು. ಅಂದರೆ ಇದು ಮೂಲ ಉದ್ದೇಶ ಏನಂದರೆ ಚಾಪ್ಟರ್ 1 ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಚಾಪ್ಟರ್ 1 ಹೆಂಗೆ ಬರುತ್ತೆ, ಈಗ ಆಲ್ರೆಡಿ ಚಾಪ್ಟರ್ 2 ಅಂತ ಬರಬೇಕಲ್ವಂತ. ಸೊ ಅಂದರೆ ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಚಾಪ್ಟರ್ 1 ಅಂತಂದರೆ, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಚಾಪ್ಟರ್ 2 ಅನ್ನೋ ಲೆಕ್ಕಾಚಾರಕ್ಕೆ. ಚಾಪ್ಟರ್ 1 ಅಂತಂದರೆ ಅದ್ರ ಹಿಂದಿನ ಕತೆ ಏನಾಯಿತು ಅನ್ನೋ ಕಥೆನ ಇಟ್ಕೊಂಡು ಅವರು ಮಾಡ್ತಕ್ಕಂಥ ಸಿನಿಮಾ ಇದಾಗಿದೆ. ಸೊ ಅದೇ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಚಿತ್ರೀಕರಣ ಪ್ರಾರಂಭವಾಗಿ ಸುಮಾರು ಚಿತ್ರೀಕರಣ ಮುಕ್ತಾಯಗೊಂಡಿದೆ ಅಂತ ಕೇಳ್ಪಟ್ಟಿದ್ವಿ. ಆದರೆ ಸೊ ಡೇ 1ಇಂದ ನಾನು ಹೇಳೋದಾದರೆ ಈ ಸಿನಿಮಾಗೂ ಕೂಡ ಈ ಸಿನಿಮಾ ಮಾಡೋದಕ್ಕಿಂತ ಮುಂಚೆನೂ ಕೂಡ ಇದೇ ಇವರು ನಂಬುವಂತಹ ಒಂದು ಪಂಜುರ್ಲಿ ದೈವದ ನುಡಿಗಳನ್ನ ಕೇಳ್ತಾರೆ.
ಅಲ್ಲೂ ಕೂಡ ದೈವ ಒಂದು ನುಡಿ ಕೊಟ್ಟಿರ್ತಾರೆ. ಇಟ್ಟಾಗತ್ತೆ, ಆದರೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅನ್ನೋ ಒಂದು ವಿಚಾರಗಳನ್ನ ನುಡಿ ಕೊಟ್ಟಿರ್ತಾರಂತೆ ದೇವರು. ಅದಾದಮೇಲೆ ನಿಮ್ಗೆಲ್ಲರೂ ತಿಳಿದಿದೆ, ಗೊತ್ತಿಲ್ಲ, ಒಂದಲ್ಲ ಒಂದು ಅವಘಡಗಳನ್ನು ಸಂಭವಿಸ್ತಿದೆ. ಏನು ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಪ್ರಾರಂಭದ ದಿನದಿಂದಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನ ಇವರು ಎದುರಿಸ್ತಾ ಇದ್ದಾರೆ. ಸೊ ಇವತ್ತಾಗಿರೋದು ಇದೇ ರೀತಿಯಲ್ಲಿ. ಸೊ ಈಗ ನಿಮಗೆಲ್ಲರೂ ತಿಳಿದಿದೆ, ಕಳೆದ ಒಂದು ತಿಂಗಳ ಆಸುಪಾಸಿನಲ್ಲಿ ಜೂನಿಯರ್ ಆಕ್ಟರ್ ಆಗಿ ಕಲಾವಿದನಾಗಿ ಗುರುತಿಸ್ಕೊಂಡಿದ್ದ ಹಾಗೂ ಹಾಸ್ಯ ಕಲಾವಿದನಾಗಿ ಗುರುತಿಸ್ಕೊಂಡಿದ್ದ ಅದೇ ಕರಾವಳಿ ಮೂಲದ ಉಡುಪಿ ಮೂಲದ ರಾಕೇಶ್ ಪೂಜಾರಿ ಕೂಡ ಒಂದು ಅತ್ಯದ್ಭುತ ನಟ ಅಂತಂದರೆ ತಪ್ಪಾಗಲಾರದು. ಅದರಲ್ಲೂ ಒಂದು ಖಾಸಗಿ ಚಾನಲ್ಲಿ ಮೂಡಿ ಬಂದಂತಹ ಒಂದು ರಿಯಾಲಿಟಿ ಶೋನಲ್ಲಿ ಅವರು ಗೆದ್ದಿರ್ತಾರೆ. ಅಷ್ಟೇ ಅವರ ಹಾಸ್ಯನೂ ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಇಟ್ಟು ತಂದು ಕೊಟ್ಟಿರ್ತಾರೆ. ಇಡೀ ರಾಜ್ಯದ ಜನ ಅವ್ರನ್ನ ಒಪ್ಕೊಂಡಿರ್ತಾರೆ, ಅವ್ರ ಹಾಸ್ಯನ ಒಪ್ಕೊಂಡಿರ್ತಾರೆ. ಅವರ ಹಾಸ್ಯಕ್ಕೆ ನಗದಿರತಕ್ಕಂಥ ಜನರೇ ಇಲ್ಲ. ಸೊ ಅಂಥ ಅತ್ಯದ್ಭುತವಾಗಿ ನಟನೆ ಮಾಡ್ತಕ್ಕಂಥ ರಾಕೇಶ್ ಪೂಜಾರಿ ಅವರು ಕೂಡ ಇದೇ ಕಾಂತಾರ ಚಾಪ್ಟರ್ 1 ಕೂಡ ನಟಿಸಿರ್ತಾರೆ. ಆದರೆ ಏಕಾಏಕಿ ಒಂದು ದಿನ ಅವಘಡ ನಡೆದಿದೆ. ಸೊ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿಬಿಡ್ತಾರೆ. ಸೊ ಇದು ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಚಿತ್ರತಂಡಕ್ಕೆ. ರಿಷಬ್ ಶೆಟ್ಟಿ ಅವ್ರಿಗೂ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಸೊ ಇದಕ್ಕಿಂತ ಮುಂಚೆ ಒಬ್ಬರು ತೀರ್ಕೊಂಡಿರ್ತಾರೆ. ಸೊ ಅದು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಇದು ಮಾಡೋವಂಥದ್ದು. ಹಾಗೆ ಈಗ ಜೂನ್ 11ರಲ್ಲಿ ಕೇರಳ ಮೂಲದ ಅವರು ಕೂಡ ಹಾಸ್ಯ ಕಲಾವಿದರು, ಮಿಮಿಕ್ರಿ ಆರ್ಟಿಸ್ಟ್ ಅವರು. ಸೊ ತೀರ್ಥಹಳ್ಳಿ ಒಂದು ಹೋಮ್ ಸ್ಟೇನಲ್ಲಿ ತಂಗಿರಬೇಕಾದಾಗ ಅವ್ರಿಗೂ ಕೂಡ ಹೃದಯಾಘಾತ ಆಗಿ ಅವರು ಕೂಡ ಮೃತಪಟ್ಟಿದ್ದಾರೆ. ಸೊ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಸೊ ಅವಘಡಗಳ ಇದು ಕಾಕತಾಳೀಯನೇ ಇರ್ಬೋದು. ಆದರೆ ಚಿತ್ರತಂಡಕ್ಕೆ ಅಥವಾ ಒಂದು ನಿರ್ದೇಶನ ಮಾಡ್ತಕ್ಕಂಥವ್ರು ಅಥವಾ ನಿರ್ಮಾಪಕರಿಗೆ ಇದೊಂದು ಮೆಂಟಲಿ ಡಿಸ್ಟರ್ಬ್ ಮಾಡೋವಂಥ ಅವಘಡಗಳು ಅಂತಲೇ ಹೇಳ್ಬೋದು ಇದನ್ನು. ಯಾಕೆಂದರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮಾಡ್ತಕ್ಕಂಥ ಸಿನಿಮಾಗಳು ಇದಾಗಿದ್ದು. ಆದರೆ ಏನು ನಿಮ್ಗೆಲ್ರಿಗೂ ಗೊತ್ತಾಯಿದೆ, ಕಾಂತಾರ ಫಸ್ಟ್ ಬಂದಾಗ ಕನ್ನಡ ಭಾಷೆಯನ್ನು ಇಟ್ಕೊಂಡು ಬಂದಂಥ ಸಿನಿಮಾ. ಆದರೆ ಈಗ ಪಾನ್ ಇಂಡಿಯಾ ಸಿನಿಮಾ ಆಗಿ ಮಾಡ್ತಾ ಇದ್ದಾರೆ. ಸೊ ಇನ್ನು ನಿಮ್ಗೆ ಎಲ್ರಿಗೂ ಗೊತ್ತೇ ಇರ್ತದೆ, ಪಾನ್ ಇಂಡಿಯಾ ಸಿನಿಮಾ ಅಂತಂದರೆ ಅಷ್ಟು ಸುಲಭವಾದ ಮಾತಲ್ಲ. ಒಂದು ದೊಡ್ಡ ಮಟ್ಟಕ್ಕೆ ಇಟ್ಕೊಡೋಂಥದ್ದು ಅಥವಾ ಎಲ್ಲ ಭಾಷೆಗಳಲ್ಲೂ ನಿರ್ಮಾಣ ಮಾಡ್ತಕ್ಕಂಥದ್ದು ಸಿನಿಮಾ ಅಂತಂದರೆ ಕೋಟಿಗಟ್ಟಲೆ ಸುರಿಬೇಕಾಗುತ್ತೆ. ಇಷ್ಟೆಲ್ಲ ಮಾಡೋಂಥ ಸಂದರ್ಭದಲ್ಲಿ ಈ ಥರ ಒಂದಲ್ಲ ಒಂದು ರೀತಿಯ ಅವಘಡಗಳ ಸಂಭವಿಸಿದಾಗ ಸೊ ಮೆಂಟಲಿ ಡಿಸ್ಟರ್ಬ್ ಮಾಡೋವಂಥ ಕಾರ್ಯನೇ ಆಗಿರುತ್ತೆ. ಇದಾದ ಮೇಲೆ ಏನಾಗುತ್ತೆ, ಈಗ ಒಂದು 3-4 ದಿವಸಗಳ ಹಿಂದೆ ಏನಾಗುತ್ತೆ, ಚಿತ್ರೀಕರಣ ಸಂದರ್ಭದಲ್ಲಿ ಶಿವಮೊಗ್ಗದ ಹೊಸನಗರದ ಹಿನ್ನೀರಿನಲ್ಲಿ ಒಂದು ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ಅವಘಡ ಒಂದು ನಡೆದೋಗಿದೆ. ದೋಣಿ ಮುಗಿಚಿ ಬಿದ್ದಿದೆ ನದಿಯಲ್ಲಿ. ದೋಣಿ ಮುಗಿಚಿ ಬಿದ್ದ ಸಂದರ್ಭದಲ್ಲಿ ಒಂದು 30 ಕಲಾವಿದರು ಹೆಚ್ಚಿಗೆ ಇದ್ರು ಅಂತ ಕೇಳ್ಪಟ್ವಿ ನಾವು. ಅದರಲ್ಲಿ ಇವರು ರಿಷಬ್ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅಥವಾ ಅವ್ರದ್ದೇ ನಿರ್ದೇಶನದಲ್ಲಿ ಬರ್ತಕ್ಕಂಥ ಸಿನಿಮಾ ಇದಾಗಿತ್ತು. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ರು ಅಂತ ನಮ್ಮ ಮಾಹಿತಿ ಲಭ್ಯವಾಗಿದೆ. ಏಕಾಏಕಿ ಮಗ್ಚಿದ್ರಿಂದ 30 ಕಲಾವಿದರುಗಳಿಗೆ ಸೊ ಒಂದಷ್ಟು ಸಣ್ಣ ಪುಟ್ಟ ಏಟ್ಗಳಾಗಿದೆ. ಬಟ್ ಯಾರಿಗೂ ಏನೂ ಆಗಿಲ್ಲ ಅನ್ನೋ ವಿಚಾರ ಕೇಳ್ಪಟ್ಟಿದ್ವಿ. ಆದರೆ ಒಂದು ನಾನು ಹೇಳೋದೇನೆಂದರೆ, ರಿಷಬ್ ಶೆಟ್ಟಿ ಅವರೇ ನಿಮ್ಮ ಮುಖ್ಯ ಪಾತ್ರದಲ್ಲಿ ಬರ್ತಕ್ಕಂಥ ಸಿನಿಮಾ ಆಗಿದ್ದು ಅಥವಾ ನಿಮ್ಮ ನಿರ್ದೇಶನದಲ್ಲಿ ಬಂದಿರತಕ್ಕಂಥ ಸಿನಿಮಾ ಆಗಿದ್ರು, ಸೊ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿರ್ತಕ್ಕಂಥದ್ದು ನಿಮಗೆ ಇರಬೇಕು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ, ನೀವೇನು ಚಿತ್ರೀಕರಣ ಮಾಡ್ತೀರಿ, ಕೆಲವೊಂದು ನಿಮ್ಮ ಸೆಟ್ ಬಿಟ್ಟು ಹೊರಗಡೆ ಬಂದು ಔಟ್ಡೋರ್ ಶೂಟ್ ನೀವೇನು ಮಾಡ್ತೀರಿ, ಔಟ್ಡೋರ್ ಶೂಟ್ನ ನಿಮ್ಮ ಚಿತ್ರೀಕರಣ ಸೆಟಪ್ ನೀವು ಮಾಡ್ಕೊಂಡು ಬರ್ತೀರಿ, ನಿಮ್ಮ ತಂಡವನ್ನು ಕಟ್ಕೊಂಡು ಬರ್ತೀರಿ ಅಂತಂದಾಗ ದಯವಿಟ್ಟು ನಿಮಗೆ ಜವಾಬ್ದಾರಿ ಇರಬೇಕಾಗಿದ್ದದ್ದು ಅಲ್ಲಿನ ಇರ್ತಕ್ಕಂಥ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ನಾವು ಈ ಥರ ಚಿತ್ರೀಕರಣ ಮಾಡ್ತಾ ಇದ್ದೀವಿ ಅಂತ ಮಾಹಿತಿ ಕೊಡಬೇಕಾಗಿದ್ದು ಮೊದಲ ಕರ್ತವ್ಯವಾಗಿತ್ತು ನಿಮ್ಮದು. ಆದರೆ ನೀವು ಮಾಡಿರ್ತಕ್ಕಂಥದ್ದು ಇದು ಅಪರಾಧನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಸ್ವಲ್ಪ ತೊಂದರೆ ಆಗಿದ್ದರೆ, ಯಾರಿಗಾದ್ರೂ ಏನೋ ಅವಘಡಗಳು ಸಂಭವಿಸಿದ್ರೆ, ಯಾರಿಗೂ ಏನೂ ಆಗಿದ್ರೆ ಏನು ಉತ್ತರ ಕೊಡ್ತಿದ್ರಿ? ಜವಾಬ್ದಾರಿ ಇರಬೇಕಲ್ವಾ? ಯಾಕಂದರೆ ದೊಡ್ಡ ಮಟ್ಟಿಗೆ ಇಟ್ಟು ಕೊಟ್ಟಂಥ ಸಿನಿಮಾ ನೀವು ಕೊಟ್ಟಿದ್ದೀರಿ. ಹಾಗೆ ನಿಮಗೆ ತಿಳುವಳಿಕೆ ಇಲ್ದಿರ್ತಕ್ಕಂಥವ್ರಲ್ಲ, ಹೊಸಬ್ರಲ್ಲ, ಇಂಡಸ್ಟ್ರಿಗೆ ಹೊಸಬ್ರಲ್ಲ, ಪ್ರತಿಯೊಂದು ಗೊತ್ತಿರಬೇಕಲ್ವ. ಅದರಲ್ಲೂ ನೀರಿನ ಆಳದಲ್ಲಿ ನೀವು ಒಂದು ಚಿತ್ರೀಕರಣ ಮಾಡೋಂಥ ಸಂದರ್ಭದಲ್ಲಿ ಏನೆಲ್ಲ ಅವಘಡ ಸಂದರ್ಭ, ಯಾಕಂದರೆ ಯಾರು ನಿಮಗೆ ಪರ್ಮಿಷನ್ ತಗೊಂಡು ಮಾಡಬೇಕಾಗಿರೋಂಥ ಇದಾಗಿರುತ್ತೆ ಅಥವಾ ಸ್ಥಳೀಯ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟು ಮಾಡಬೇಕು. ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಸ್ಪಾಟ್ಗೆ ಪೊಲೀಸ್ನವ್ರು ಇಟ್ಕೊಂಡು ನೀವು ಚಿತ್ರೀಕರಣ ಮಾಡಿದ್ರೆ ಯಾರಿಗೂ ಏನು ತೊಂದರೆ ಆಗಬಾರೋ ಉದ್ದೇಶ. ಈಗಾಗಲೇ ವೀಕ್ಷಕರು ನಿಮ್ಗೆಲ್ಲರಿಗೂ ತಿಳಿದೇ ಇದೆ, ಕಳೆದ ಒಂದು 8-9 ವರ್ಷ ಆಗಿರ್ಬೋದು, ದುನಿಯಾ ವಿಜಯ್ ಮುಖ್ಯ ಪಾತ್ರದಲ್ಲಿ ಬಂತಹ ಒಂದು ಮಾಸ್ತಿಗುಡಿ ಸಿನಿಮಾದಲ್ಲೂ ಕೂಡ ಒಂದು ದೊಡ್ಡ ಅವಘಡ ನಡೆದೋಯ್ತು. ಇದೇ ನಮ್ಮ ಮಾಗಡಿ ರೋಡ್ನಲ್ಲಿ ಇಲ್ಲಿ ನಮ್ಮ
ಅತ್ಯದ್ಭುತ ನಟರು, ಕಲಾವಿದರು ಅನಿಲ್ ಹಾಗೂ ಉದಯ್ ಅವರು ಸಾವನ್ನಪ್ಪಿಬಿಡ್ತಾರೆ. ಯಾವುದೋ ಹೆಲಿಕಾಪ್ಟರ್ ಬಳಸ್ಕೊಂಡು ಆ ನೀರಿನಲ್ಲಿ ಜಂಪ್ ಮಾಡೋ ಒಂದು ಚಿತ್ರೀಕರಣ ನಡೆಯೋ ಸಂದರ್ಭದಲ್ಲಿ ಅವಘಡ ನಡೆದೋಗುತ್ತೆ. ಸೊ ಅವತ್ತು ಕೂಡ ಇಡೀ ಚಿತ್ರತಂಡ ತಲೆ ತೆಗ್ಸೋವಂಥ ಕಾರ್ಯ ನಡೆಯುತ್ತೆ. ಎಲ್ಲ ತಲೆ ತೆಗ್ಸೋದು ಇನ್ನೊಂದು ಮತ್ತೊಂದು ಸೆಕೆಂಡ್ರಿ, ಬಟ್ ಓದಂಥವ್ರು ಬರಲಿಲ್ವಲ್ಲ. ಎಂಥ ಅತ್ಯದ್ಭುತ ಕನ್ನಡಕ್ಕೆ ಅಂಥ ದೊಡ್ಡ ಮಟ್ಟಕ್ಕೆ ವಿಲನ್ ರೋಲ್ಗೆ ಇದ್ದೋ ಅಂತ ಕಲಾವಿದರು ಅಂತ ಹೇಳ್ಬೋದು. ಮತ್ತು ಅವ್ರನ್ನ ನಂಬ್ಕೊಂಡು ಒಂದಷ್ಟು ಕುಟುಂಬದವರು ಇದ್ದರು, ಅವ್ರಿಗೆಲ್ಲ ಏನು ಆನ್ಸರ್ ಕೊಡಬೇಕು, ಇವತ್ತು ಇನ್ನೂ ನಡೆದೋಯ್ತು. ಬಟ್ ದಯವಿಟ್ಟು ನೀವು ಶೂಟಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಒಂದಷ್ಟು ಗಮನ ಇಟ್ಕೊಂಡು ಒಂದಷ್ಟು ನಿಮ್ಮ ಟೀಮ್ನ ಕಟ್ಕೊಂಡು ಹೋಗೋವಂಥ ಸಂದರ್ಭದಲ್ಲಿ ದಯವಿಟ್ಟು ಮುಂಜಾಗ್ರತೆಯಾಗಿ ಕೆಲವೊಂದು ಡಿಸಿಷನ್ಗಳನ್ನ ತೆಗೆದುಕೊಂಡು ನೀವು ಮುಂದುವರಿ ಅಂತ ನಾನು ಹೇಳ್ತೀನಿ. ವಿಜು ಅವ್ರಿಗೆ ಏನಾಯಿತು, ಬೆಳಗ್ಗೆ ಕಾಂತಾರ ಶೂಟಿಂಗ್ ಟೈಮ್ ಫಿಕ್ಸ್ ಆಗಿತ್ತು. ಒಟ್ಟು 20 ಕಲಾವಿದರು ಆಗುಂಬೆ ಹೋಮ್ ಸ್ಟೇನಲ್ಲಿ ತಂಗಿದರು. ಜೂನ್ 11 ರಾತ್ರಿ 10 ಗಂಟೆಯ ಆಸುಪಾಸಿನಲ್ಲಿ ವಿಜುಗೆ ಎದೆನೋವು ಕಾಣಿಸಿಕೊಂಡಿದೆ. ಸಹ ಕಲಾವಿದರು ಮತ್ತು ಸ್ಥಳೀಯರು ಸೇರಿ ವಿಜುವನ್ನು ಆಂಬುಲೆನ್ಸ್ ಮೂಲಕ ತೀರ್ಥಹಳ್ಳಿಯ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಆದರೆ ಈ ನಡುವೆ ದಾರಿ ಮಧ್ಯದಲ್ಲಿ ವಿಜು ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಕರೆತಂದ ಬಳಿಕ ವೈದ್ಯರು ಪರೀಕ್ಷೆ ಮಾಡಿದ್ದಾರೆ. ಆಗಲೇ ಆತನ ಜೀವ ಹೋಗಿತ್ತಂತೆ. ಇಂದಿನ ಶೂಟಿಂಗ್ನಲ್ಲಿ ಭಾಗವಹಿಸಬೇಕಾದ ಮಿಮಿಕ್ರಿ ಕಲಾವಿದ ವಿಜು ಸಾವಿನ ಮನೆ ಸೇರಿದ ಎಲ್ಲರಿಗೂ ದೊಡ್ಡ ಆಘಾತ ತಂದಿತ್ತು. ಈಗಾಗಲೇ ಕಾಂತಾರ ಚಾಪ್ಟರ್ ಶೂಟಿಂಗ್ ಆರಂಭದಿಂದಲೂ 108 ಸಮಸ್ಯೆ ವಿಘ್ನಗಳು ಶುರುವಾಗಿದೆ. ಕರಾವಳಿಯ ದೈವದ ಕುರಿತು ಇರುವ ಚಿತ್ರ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತಿವೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತವೆ. ಈ ಹಿಂದೆ 2 ಶೂಟಿಂಗ್ ಬಳಿಕ ಮೃತಪಟ್ಟಿದ್ದರು. ಈಗ 3ನೇ ವ್ಯಕ್ತಿಯು ಶೂಟಿಂಗ್ ಸಮಯದಲ್ಲಿ ಮೃತಪಟ್ಟಿದ್ದಾರೆ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಕಳೆದ ಕೆಲವು ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಮತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆಯುತ್ತಿದೆ. ದೊಡ್ಡ ಸಂಖ್ಯೆಯಲ್ಲಿ ಕಾಂತಾರ ಚಿತ್ರತಂಡವು ಮಲೆನಾಡಿನ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದೆ. ದೋಣಿ ಮುಗಿಸಿದ ಬಳಿಕ ಏನೆಲ್ಲ ಅನಾಹುತ ನಡೆಯಿತು ಎನ್ನುವುದು ಚಿತ್ರತಂಡವು ಗೌಪ್ಯವಾಗಿ ಇಟ್ಟಿದೆ. ಇದರಲ್ಲಿ ಯಾಕೆ ಗೌಪ್ಯವಾಗಿ ಇಟ್ಟಿದ್ದಾರೆ ಅಂತಂದರೆ, ಯಾಕೆಂದರೆ ಮೊದಲೇ ಯಾವುದು ಇವರು ಅಲ್ಲಿ ಯಾವುದೇ ರೀತಿ ಪ್ರಿಸ್ಕ್ರಿಪ್ಷನ್ ತೊಗೊಳ್ದೇನೆ ಅಥವಾ ಚಿತ್ರೀಕರಣ ಮಾಡೋದಕ್ಕೆ ಒಂದಷ್ಟು ಅನುಮತಿಗಳನ್ನ ಪಡ್ಕೊಳ್ದೇ ಮಾಡಿರ್ತಕ್ಕಂಥದ್ದು ಕಾರ್ಯ ಆಗಿರ್ತೈತೆ. ಅದಕ್ಕೆ ಚಿತ್ರತಂಡ ಗೌಪ್ಯವಾಗಿಟ್ಟಿದೆ. ಚಿತ್ರತಂಡ ಯಾವುದೇ ಸಿಬ್ಬಂದಿ ಮತ್ತು ಸಹ ಕಲಾವಿದರಿಗೆ ಘಟನೆ ಕುರಿತು ಯಾವುದೇ ಮಾಹಿತಿ ಹಂಚಿಕೊಳ್ಳದಂತೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ದುರಂತ ನಡೆದಿರುವುದು ಮಾತ್ರ ಬಹಿರಂಗವಾಗಿದೆ. ಇದು ದುರಂತ ನಡೆದೇ ಹೋಗಿದೆ, ಆದರೆ ಅಲ್ಲಿರ್ತಕ್ಕಂಥ ಒಂದಷ್ಟು ಚಿತ್ರತಂಡದ ಒಂದಷ್ಟು ಕಲಾವಿದರಾಗಿರ್ತಕ್ಕಂಥವ್ರು ಅಥವಾ ಬ್ಯಾಕ್ ಎಂಡಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸಗಾರರಾಗಿರ್ತಕ್ಕಂಥ ಅವ್ರಿಗೆಲ್ಲ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಯಾರಿಗೂ ವಿಚಾರ ಆಚೆಗಳು ಹೋಗಬಾರ್ದು ಅನ್ನೋ ಇದು ಕೊಟ್ಟಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ದೈವದ ಆಜ್ಞೆ ಪಡೆದೇ ಸಿನಿಮಾ ಶೂಟಿಂಗ್ ಶುರು ಮಾಡಿದ್ದರು. ದೈವ ಕೂಡ ಅಪಾಯ ಬರಬಹುದು, ನಾನು ರಕ್ಷಣೆ ಕೊಡ್ತೀನಿ ಎಂದು ಹೇಳಿತ್ತು. ನಾನು ಆಗಲೇ ಹೇಳ್ದಂಗೆ ಅವ್ರು ಯಾವುದೇ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ದೈವದ ಆಜ್ಞೆ ಪಡೆದುಕೊಂಡೇ ಅವರೊಂದು ಸಿನಿಮಾ ಶೂಟಿಂಗ್ ಶುರು ಮಾಡತಕ್ಕಂಥದ್ದು ಅವರು ರೂಢಿಯಾಗಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವರು ಶೂಟಿಂಗ್ ಶುರು ಮಾಡ್ತಾರೆ. ಮತ್ತು ಆ ದೈವ ಕೂಡ ಏನು ಮಾತು ಕೊಟ್ಟಿತ್ತು ಅಂತಂದರೆ, ಅಪಾಯ ಬರೋದು, ನಿಮ್ಮ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಅಪಾಯ ಬರೋದು, ಆದರೆ ನಾನು ನಿಂತ್ಕೊಂಡು ರಕ್ಷಣೆ ಕೊಡ್ತೀನಿ ಅಂತ ದೈವ ನುಡಿತಂತೆ. ಸಾಮಾನ್ಯವಾಗಿ ಕಷ್ಟ ಬಂದಾಗ ಜನ ದೈವದ ಬಳಿ ಹೋಗ್ತಾರೆ. ದೈವ ನುಡಿಗಟ್ಟು ಕೊಡುತ್ತೆ. ಆ ಕ್ಷಣಕ್ಕೆ ದೈವ ಕಟ್ಟಿದಾಗ ಅಲೌಕಿಕ ಶಕ್ತಿ ಜಾಗೃತಿಯಾಗಿರ್ತದೆ. ಹಾಗಾಗಿ ದೈವ ಕಟ್ಟಿದವರು ಹೇಳಿದ ಮಾತುಗಳು ನಿಜವಾಗಿದೆ ಎನ್ನುತ್ತಾರೆ ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್. ಇದೆಲ್ಲದರ ಹೊರತಾಗಿ ಬೇಜವಾಬ್ದಾರಿಯಿಂದ ಏನಾದರೂ ಮಾಡಿದ್ದರೆ ಹೌದು, ಅವರ ತಪ್ಪು. ದೈವಕ್ಕೆ ಅಪಪ್ರಚಾರ ಆದರೆ ಇಂಥದ್ದೆಲ್ಲ ಆಗಬಹುದು. ಜೊತೆಗೆ ದುರಂತ ಕಥನಗಳನ್ನು ತೋರಿಸಲಾಗದು ಅನ್ನೋ ನಂಬಿಕೆಯೂ ಇದೆ. ಆದರೆ ಕಾಂತಾರ ಚಿತ್ರದ ಕೊನೆಯಲ್ಲಿ ಶಿವನನ್ನು ಮಾಯ ಮಾಡಿದ್ದು ಸರಿ ಹೋಗಲಿಲ್ಲ ಅಂತ ನನ್ನ ಮನಸ್ಸು ಹೇಳಿತ್ತು. ಅಂದರೆ ಈಗ ಈ ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಹೇಳ್ತಾರೆ, ಏನು ಕಾಂತಾರ ಸಿನಿಮಾದಲ್ಲಿ ಕೊನೆಯ ಕ್ಲೈಮ್ಯಾಕ್ಸ್ ಇದರಲ್ಲಿ ಶಿವ ಅನ್ನೋ ಕ್ಯಾರೆಕ್ಟರ್ ಏನಿರುತ್ತೆ ಅದು ಮಾಯ ಆಗುತ್ತೆ, ಅದಕ್ಕೆ ಈ ಥರ ಎಲ್ಲ ದೈವಕ್ಕೆ ಈ ಥರ ಎಲ್ಲ ತಪ್ಪಾಗಿದೆ, ಅದಕ್ಕೆ ಈ ಥರ ಎಲ್ಲ ನಡೀತಾ ಇರತಕ್ಕಂಥದ್ದು ಅಂತ ಒಂದಷ್ಟು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಂದಿದೆ. ಒಂದಷ್ಟು ಜನಗಳು ಕೂಡ ಅದನ್ನು ನಂಬಿದ್ದಾರೆ ಅಂತಲೇ ಹೇಳ್ಬೋದು. ನಂಬಿಕೆ ಓಕೆ, ನಾನು ಹೇಳ್ತಿರೋದು ದೈವದ ನಂಬಿಕೆ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಇದಾಗಿತ್ತು. ಅದೇ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಇಟ್ಟು ತಂದು ಕೊಟ್ಟಿದ್ದು ಅದೆಲ್ಲ ಸರಿ. ಆದರೆ ಆ ಕಥೆಯಲ್ಲಿ ಶಿವ ಮಾಯ ಆಗಿದ್ದಕ್ಕೂ ಇದಕ್ಕೂ ಸಂಬಂಧ ಏನು? ಸೊ ನೀವು ಅಥವಾ ಶಿವ ಮಾಯ ಆಗಿದ್ದನ್ನ ಈಗ, ಯಾಕೆಂದರೆ ಒಂದು ತಿಳ್ಕೊಳ್ಳಿ, ರಿಷಬ್ ಶೆಟ್ಟಿಯವರು ಯಾವುದೇ ಕಾರಣಕ್ಕೂ ಕಾಂತಾರ ಇನ್ನೊಂದು ಚಾಪ್ಟರ್ 1, 2 ಅದೇನೋ ಇಟ್ಕೊಂಡು ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಅಂತೂ ಸಿನಿಮಾ ಮಾಡಿದ್ದಲ್ಲ. ಕಾಂತಾರ ಸಿನಿಮಾ ಬಂದಂಥ ನಂತರ ಒಂದು ದೊಡ್ಡ ಮಟ್ಟಕ್ಕೆ ಇಟ್ಟುಕೊಟ್ಟ ನಂತರ
ಇದು ಅವ್ರ ಕತೆ ಮತ್ತೆ ಎಗೇನ್ ಇನ್ನೊಂದು ಕತೆನ ಸೃಷ್ಟಿ ಮಾಡ್ತಕ್ಕಂಥದ್ದು. ಅದರಲ್ಲಿ ಮೇ ಬಿ ಅವರು ಈ ಏನು ಇವಾಗ ಈ ಚಿತ್ರೀಕರಣ ನಡೀತಾ ಇದ್ದ ಕಾಂತಾರ ಚಾಪ್ಟರ್ 1ರಲ್ಲಿ ಆ ಶಿವ ಯಾಕೆ ಮಾಯ ಆಗಿದ್ದು ಅಥವಾ ಶಿವನ ಪಾತ್ರ ಇರ್ತಕ್ಕಂಥದ್ದು ಯಾಕೆ ರಿಷಬ್ ಶೆಟ್ಟಿ ಅವರು ಮಾಯ ಆದ್ರು ಅನ್ನೋದನ್ನ ತೋರಿಸ್ಬೋದು. ಅದೆಲ್ಲ ಮ್ಯಾಟ್ರ್ ಅಲ್ಲ. ಬಟ್ ಒಂದು ದೊಡ್ಡ ಮಟ್ಟದಲ್ಲಿ ಅವಘಡ ನಡೀತಾ ಇದೆ. ಬಟ್ ಒಂದಷ್ಟು ಕಾಕತಾಳಿ ಇರ್ಬೋದು. ನಾನು ಹೇಳೋದೇನಂತಂದ್ರೆ ಅದನ್ನ ಯಾರು ತಪ್ಪಿಸೋದಕ್ಕಾಗಲ್ಲ. ಆದರೆ ಒಂದಷ್ಟು ಮುಂಜಾಗ್ರತವಾಗಿ ನೀವು ಮಾಡೋಂಥ ಸೆಟ್ ಆಗಿರತಕ್ಕಂಥದ್ದು ಅಥವಾ ನೀವು ಮಾಡ್ತಕ್ಕಂಥ, ಯಾಕೆಂದರೆ ಒಂದು ಸಾವಿರಾರು ಇದು ಕೆಲಸಗಾರನ ಇಟ್ಕೊಂಡು ನೀವು ಮಾಡೋಂಥ ಚಿತ್ರೀಕರಣ ಇದಾಗಿರ್ತೈತೆ. ತುಂಬ ಹುಷಾರಾಗಿ ಮಾಡ್ತಕ್ಕಂಥದ್ದು, ಜವಾಬ್ದಾರಿಯುತವಾಗಿ ಮಾಡ್ತಕ್ಕಂಥದ್ದು ಇದು ನಿಮ್ಮ ಕೆಲಸ ಆಗಿರ್ತೈತೆ. ಒಂದು ವೇಳೆ ದೈವಕ್ಕೆ ಅಪಚಾರ ಮಾಡಿದ್ದರೆ, ಹರಕೆ ಬಾಕಿ ಇದ್ದರೆ ತೀರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಈ ಮಧ್ಯೆ ಶೂಟಿಂಗ್ ಸೆಟ್ನಲ್ಲಿ ಯಾವುದೇ ದುರ್ಘಟನೆ ಸಂಭವಿಸಲ್ಲ ಎಂದು ಚಿತ್ರತಂಡ ಸ್ಪಷ್ಟಪಡಿಸಿದೆ. ಆದರೆ ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ ಅಲ್ಲವೇ? ಒಟ್ಟಾರೆ ಅನೇಕ ದುರಂತಗಳ ಮೂಲಕವೇ ಕಾಂತಾರ ಚಾಪ್ಟರ್ 1 ಸುದ್ದಿಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಮತ್ತಿನ್ನೇನು ಕಾದಿದೆಯೋ ಎಂಬ ಆತಂಕ ಎದುರಾಗಿದೆ. ಇಷ್ಟು ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.